ಏನ್ ಮಾತಾಡ್ತಾ ಇದೀಯ ಆತ್ಯ? ಮಾವನ್ನ ಕಾಪಾಡೋದಕ್ಕೋಸ್ಕರ ರಾಜಿ ತನ್ನ ಕರಿಯರ್ನೇ ತ್ಯಾಗ ಮಾಡಿದ್ಲ. ಹೌದು ಸೀನು, ದುಡ್ಡು ಕೊಡ್ತೀನಿ ಅಂತ ಊರ್ ಜನರಿಗೆ ಮಾತು ಕೊಟ್ಟಿದ್ಲು ಅಲ್ವಾ? ಆ ಮಾತಿಗೋಸ್ಕರ ತನ್ನ ಕಲೆನ, ಆಶಯನ, ಆಸೆಗಳನ್ನ ಎಲ್ಲದನ್ನೂ ತ್ಯಾಗ ಮಾಡಿ ಟೀಮಲ್ಲಿ ತನ್ನ ಸ್ಥಾನನೇ ಕಳ್ಕೊಂಡಿದ್ದಾಳೆ. ಶೌರ್ಯ ರಾಜಲಕ್ಷ್ಮಿನ ಎಷ್ಟು ಪ್ರೀತಿಸ್ತಿದ್ದಾನೋ ಅವಳ ಆಟನ್ ಕೂಡ ಅಷ್ಟೇ ಪ್ರೀತಿಸ್ತಿದ್ದಾನೆ. ಅವನಿಗೆ ಈ ವಿಷಯ ಗೊತ್ತಾದ್ರೆ ಅವನು ಸುಮ್ಮನಿರ್ತಾನ? ಖಂಡಿತ ತಡ್ಕೊಳಲ್ಲ. ಅದಕ್ಕೆ ರಾಜಿ ಇಲ್ಲಿವರೆಗೂ ಈ ವಿಷಯನ ಯಾರ ಹತ್ರನೂ ಹೇಳ್ದೆ ತನ್ನೊಳಗೆ ಬಚ್ಚಿಟ್ಕೊಂಡಿದ್ದಾಳೆ. ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ, ನೀನ್ ಹೇಗಾದ್ರೂ ಆಡೇ ಆಡ್ತೀಯ ಅಂತ ಧೈರ್ಯ ಹೇಳಿ ಕಳ್ಸಿದ್ದೀನಿ. ನನ್ ಮಾತಿನ ಮೇಲೆ ಅವಳಿಗೆ ನಂಬಿಕೆ ಇದ್ರು ಅಪ್ಪಿ ತಪ್ಪಿ ಈ ವಿಷಯ ಶೌರ್ಯಂಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಭಯ ಪಡ್ತಾನೆ ಇದ್ದಾಳೆ. ಇದೆಲ್ಲದಕ್ಕೂ ಕಾರಣ ನಾನೇ ಅಲ್ವಾ? ಅವತ್ತು ನಾನು ದುಡ್ತಾ ಇರೋವಾಗ ಸ್ವಲ್ಪ ಹುಷಾರಾಗಿದ್ದಿದ್ರೆ ಇವತ್ತು ರಾಜಿಗೆ ಈ ತರ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ. ನನ್ನಿಂದ ಊರಲ್ಲಿ ಮಾವನ್ ಮರ್ಯಾದೆ ಹೋಯ್ತು. ಹಾಕಿನೇ ತನ್ನ ಪ್ರಾಣ ಅನ್ಕೊಂಡಂತ ರಾಜಿ ಹಾಕಿಯಿಂದಾನೇ ದೂರ ಆಗ್ತಿದ್ದಾಳೆ. ಲೇ, ನೀನು ಈ ತರ ಎಲ್ಲ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವೇನೋ? ರಾಜಿ ಈ ಮ್ಯಾಚ್ ನ ಆಡ್ತಾಳೆ ಅಂತ, ಅವಳು ಗೆದ್ದು ಸ್ಟೇಟ್ಗೆ ಒಳ್ಳೆ ಹೆಸರು ತರ್ತಾಳೆ ಅಂತ ಎಷ್ಟೋ ಜನ ಆಸೆಯಿಂದ ಕಾಯ್ತಿದ್ದಾರೆ. ಈಗ ರಾಜಲಕ್ಷ್ಮಿ ಟೀಮಲ್ಲಿ ಇಲ್ಲ ಅಂತ ಗೊತ್ತಾದ್ರೆ ಸಹಿಸ್ಕೊಳ್ಳೋದಿಲ್ಲ. ಇಲ್ಲ, ಇದಕ್ಕೇನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕು. ಅಮ್ಮ ಆದ್ಯ, ರಾಜಿಗಿನ ಆಡೋ ಅವಕಾಶ ಇಲ್ವಾ? ಒಂದ್ ದಾರಿ ಇದೆ ಮಾವ. ಅವಳು ಯಾರ ಹತ್ರ ಇಂದ ದುಡ್ಡು ತಗೊಂಡ್ ಬಂದಿದ್ದಾಳೋ ಅವ್ರಿಗೆ ಆ ದುಡ್ಡನ್ನ ವಾಪಸ್ ಕೊಟ್ಬಿಟ್ರೆ ರಾಜಿ ಆಡೋಕೆ ಅವಕಾಶ ಸಿಗುತ್ತೆ. ಆದ್ರೆ ಅದು ಚಿಕ್ಕ ಅಮೌಂಟ್ ಅಲ್ಲ ಅಲ್ವಾ? 5 ಕೋಟಿ ನಾವ್ ಎಲ್ಲಿಂದ ತರಕ್ಕಾಗತ್ತೆ? ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹೋಗಿ ಹುಡುಕ್ಬೇಕು ಸೀನು. ಆ ದುಡ್ಡನ್ನ ಅಶ್ಮಿತಾನೆ ಕದ್ದಿರೋದು ಅಂತ ಕನ್ಫರ್ಮ್ ಆಗಿದೆ ಅಲ್ವಾ? ಆ ಅಶ್ಮಿತನಿಂದಾನೇ ನಾವದನ್ನ ರಿಕವರಿ ಮಾಡಬೇಕು. ಇವತ್ತು ಸಂಜೆ ಆಟ ಶುರುವಾಗುತ್ತೆ. ಅಷ್ಟ್ರೊಳಗೆ ಹೇಗಾದ್ರೂ ಮಾಡಿ ಆ ದುಡ್ಡನ್ನ ಅವನ್ ಮುಖದ ಮೇಲೆ ಬಿಸಾಕಿ ರಾಜಿಗೆ ನ್ಯಾಯ ಕೊಡಿಸ್ಬೇಕು.